ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಅಶೋಕ್ ಹಾಗೆ ವಿಜೇಂದ್ರ ಅವರನ್ನ ಭೈರತಿ ಬಸವರಾಜ್ ಭೇಟಿಯಾಗಿದ್ದಾರೆ. ಕೆಆರ್ ಪುರಂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅಶೋಕ್ ಅವ್ರು ಹೇಳೋ ಪ್ರಕಾರವಾಗಿ ಅವರೇ ನಾನೇನು ಬುಲಾವ್ ಕೊಟ್ಟಿದ್ದಲ್ಲ, ಅವರೇ ವಾಲಂಟಿಯರ್ ಆಗಿ ಬಂದ್ರು. ಅವರೇನು ಕ್ರಾಸ್ ವೋಟಿಂಗ್ ಮಾಡಲ್ಲ, ಅವರೇ 4 ಜನಕ್ಕೆ ವೋಟ್ ಹಾಕ್ಸುವಷ್ಟು ತಾಕತ್ತಿರುವಂತವ್ರು, ಹಣವಂತರವರು. ಹಣಕ್ಕೆಲ್ಲ ಅವ್ರು ಆಗಲ್ಲ ಅಂತ. ಬಟ್ ಪುಕಾರೆಲ್ಲ ಏನು ಅಂತಂದ್ರೆ ಇವ್ರ ವಿರುದ್ಧ ಕೇಸ್ಗಳೆಲ್ಲ ದಾಖಲಾಗಿ ಅರೆಸ್ಟ್ ಆಗುವಂತ ಸನ್ನಿವೇಶ ಎಲ್ಲ ಬಂದಿತ್ತಲ್ಲ. ಹಂಗಾಗಿ ಸ್ವಲ್ಪ ಇವ್ರಿಗೆ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ತಿಕ್ಕಾಟ ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಕಾಂಪ್ರಮೈಸ್ ಆಗಿಬಿಟ್ಟಾರೆ ಅಂತೆಲ್ಲ ಹೇಳ್ಕೊಂಡು ಪುಕಾರು ಎಲ್ಲಿ ಪಕ್ಷದಲ್ಲಿ. ಬಟ್ ಭೈರತಿ ಬಸವರಾಜ್ ಅದಕ್ಕೆಲ್ಲ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅಶೋಕ್ ಜೊತೆಗೆ ಭೈರತಿ ಬಸವರಾಜ್ ಅವರೆಲ್ಲ ಇದ್ರಲ್ಲ. ಈ ಟೈಮ್ನಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಅವ್ರ ಜೊತೆಗೆಲ್ಲ ಮಾತನಾಡಿದರೆ ಬನ್ನಿ ಕೇಳೋಣ. ಪರಿಷತ್ ಚುನಾವಣೆ ಬಳಿಕ ಬಿಜೆಪಿಯಲ್ಲಿ ಅಟ್ಟಮತನ ಅಂತ ಚರ್ಚೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿಯ ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಅವರೇ, ಮೊದಲನೇದಾಗಿ ಪರಿಷತ್ ಚುನಾವಣೆ ಆದಮೇಲೆ ಅನೇಕ ಮಾಧ್ಯಮಗಳಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು, ನೀವು ಅಡ್ಡ ಮತದಾನ ಹಾಕಿದ್ದೀರಂತ. ಮೊದಲನೇದಾಗಿ ಇದಕ್ಕೆ ಏನು ಸ್ಪಷ್ಟನೆ ಕೊಡ್ತೀವಿ? ನೋಡಿ, ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಶಾಸಕನಲ್ಲ ಮುಖ್ಯ, ಆದರೆ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇವತ್ತು ಪಕ್ಷ ಕೂಡ ನನಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅಡ್ಡ ಮತದಾನ ಮಾಡೋಂಥ ಪ್ರಶ್ನೆನೇ ಉದ್ಭವಿಸಲ್ಲ ಮತ್ತು ಯಾವುದೇ ಅಂಶಗಳಿಗೆ ಒಳಗಾಗುವಂಥ ವ್ಯಕ್ತಿ ನಾನಲ್ಲ. ಹಾಗಾಗಿ ಯಾವ ರೀತಿ ತೊಳಕಾಗ್ತಾ ಇದೆಯೋ, ಯಾರ ಇದರ ಹಿಂದೆ ಷಡ್ಯಂತ್ರ ಮಾಡ್ತಾಯಿದ್ದಾರೋ ಅದಕ್ಕೆ ಅಧ್ಯಕ್ಷರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದರ ವಿರುದ್ಧ ಯಾರೋ ಇಲ್ಲಿ ನಾವೆಲ್ಲೋ ಮುಂದೆ ಏನೋ ಆಗ್ತೀವಿ ಅಂತೇಳಿ ನಮ್ಮ ವಿರುದ್ಧ ಷಡ್ಯಂತ್ರ ಆಗ್ತಾಯಿದೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಈಗ ನಾನು ಕೂಡ ತಮ್ಮ ಮುಖನ ಹೇಳಕ್ಕೆ ಬಯಸ್ತೇನೆ, ನನಗೆ ಆ ರೀತಿಯಾದಂಥ ಅವಶ್ಯಕತೆ ಇಲ್ಲ. ನಾನು ಪಕ್ಷ ಏನು ನನಗೆ ಆದೇಶ ಕೊಟ್ಟಿತ್ತು, ನಾನು ಯಾರ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಕೊಟ್ಟಿದ್ದು ಆ ಮತವನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಹಾಕಿದ್ದೆ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮೇಲೆ ಕೇಸ್ಗಳು ಕೂಡ ಇತ್ತು, ಅಂದರೆ ಕೆ ಆರ್ ಪುರಮಲ್ಲಾದಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಕೇಸ್ಗಳ ಮೇಲೆ ಮೂಲಕ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸ್ತಾ ಇದ್ದಾರೆ ಅಥವಾ ಆ ಮೂಲಕ ನಿಮ್ಮನ್ನು ಪ್ರೆಷರೈಸ್ ಮಾಡಿದ್ದಾರೆ ಅಂತ ಮಾತುಗಳು ಕೂಡ ತುಂಬ ದಟ್ಟವಾಗಿ ಹರಿದಾಡ್ತಾ ಇದೆ. ಈ ಒಂದು ಮಾತಿಗೆ ತಾವೇನು ಹೇಳ್ತೀರಿ? ನನ್ನ ಮೇಲೆ ಎಷ್ಟೇ ಕೇಸ್ ಇರಲಿ, ಏನೇ ಇರಲಿ, ಅದಕ್ಕೆ ನ್ಯಾಯಾಲಯ ಇದೆ. ನ್ಯಾಯಾಲಯದಲ್ಲಿ ನಾನು ಅದನ್ನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ನ್ಯಾಯಾಲಯ ಏನು ತೀರ್ಪು ಕೊಡ್ತಾ ತೀರ್ಪಿಗೆ ನಾನು ತಲೆ ಬಾಗ್ತೀನಿ. ಅದು ಬಿಟ್ಟು ಈ ಒತ್ತಡಗಳು ಇನ್ನೊಂದು ಮತ್ತೊಂದು ಇದಕ್ಕೆ ಯಾವುದಕ್ಕೂ ಕೂಡ ಮಣಿಯುವಂಥ ಪ್ರಶ್ನೆ ನನ್ನ ಹೇಳ್ತಿರಲಿಲ್ಲ. ಈ ಒತ್ತಡಗಳು ಇದಕ್ಕೆಲ್ಲ ಮಣಿಯುವಂಥ ಪ್ರಶ್ನೆ ಭೈರತಿ ಬಸವರಾಜ್ ಅವರಲ್ಲ. ಸರ್, ಈಗ ಪಕ್ಷ ಒಂದು ಕಮಿಟಿಯನ್ನು ಮಾಡಿದೆ, ಯಾರು ಅಡ್ಡ ಮತದಾನ ಮಾಡಿದ್ರು ಅವ್ರ ವಿರುದ್ಧ ಹುಡುಕಿ ಆ್ಯಕ್ಷನ್ ತಗೊಳ್ಳೋದಕ್ಕೆ. ನೀವೊಬ್ಬ ಶಾಸಕರಾಗಿ ಏನು ಹೇಳ್ತೀರ? ಅಡ್ಡ ಮತದಾನ ಮಾಡಿದವ್ರಿಗೆ ಏನು ಹೇಳಬೇಕು, ಯಾವ ಕ್ರಮ ಆಗಬೇಕು? ಅಲ್ಲ, ಖಂಡಿತವಾಗಿ ಕ್ರಮ ಆಗಲೇಬೇಕು. ಇಲ್ಲಂದರೆ ಇದಕ್ಕೆ ಕೊನೆ ಆಗಲ್ಲ. ಇವತ್ತೇನಾದರೂ ನಾವು ಬಿಟ್ಟರೆ ಮುಂದೆ ಕೂಡ ಈ ಚಾಳಿ ಮುಂದುವರಿತದೆ. ಸೊ ಅದಕ್ಕೆ ಏನಾದರೂ ಒಂದು ತೀರ್ಮಾನ ಆಗಲೇಬೇಕು. ಯಾರೇ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಅದಕ್ಕೆ ಒಂದು ರೀತಿ ಇತಿಸಿ ಆಡೋಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಂದರೆ ಇದು ಇನ್ನು ಮುಂದೆ ಕೂಡ ಮುಂದುವರಿತಾನೆ ಇರ್ತದೆ. ಆ ಕೆಲಸ ಇವತ್ತು ಸಮಿತಿ ಮಾಡಿದ್ದಾರೆ. ಗೌರವಾನ್ವಿತ ಸಿ.ಟಿ. ರವಿಯವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಸಮಿತಿಯಲ್ಲಿ ಇನ್ನೂ ಸದಸ್ಯರಿದ್ದಾರೆ. ಸೊ ಅವರು ವರದಿ ಕೊಡ್ತೇವೆ 25 ತಾರೀಕೊಳಗೆ ಕೊಡಬೇಕಂತೇಳಿ ಅವರಿಗೆ ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಸೊ ಅವರು ವರದಿ ಕೊಟ್ಟ ಮೇಲೆ ತಮಗೂ ಕೂಡ ಆ ವಿಚಾರ ತಿಳಿಯುತ್ತದೆ. ನಿಮ್ಗೆ ಯಾವುದೇ ರೀತಿಯಂಥ ಆತಂಕ ಇಲ್ಲ ಪಕ್ಷ ಮುಂದಿನಗಳಲ್ಲಿ? ಸರ್, ಯಾವುದೇ ರೀತಿ ಆತಂಕ ಇಲ್ಲ. ಯಾವುದಕ್ಕೂ ನಾನು ಎದುರಿಸಲಿಕ್ಕೆ ನಾನು ತಯಾರಿದ್ದೀನಿ. ಯಾಕೆ ತಯಾರಿದ್ದೀನಿ? ಇದಿಷ್ಟು ಶಾಸಕರಂತ ಬಸವರಾಜ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.